ಹಾಯ್ ಎವ್ರಿವನ್. ಇವತ್ತು ಗುರುವಾರ ಆಗಿರೋದ್ರಿಂದ ಸಂಜೆ ರಾಯರ ಮಠಕ್ಕೆ ಹೋಗಿದ್ವಿ. ತುಂಬ ಮನಸ್ಸು ಒಂಥರ ಹಗುರ ಅನ್ನಿಸ್ತು. ಯಾಕೋ ಮನಸ್ಸಿಗೆ ಸರಿ ಇರಲಿಲ್ಲ. ತುಂಬ ಬೇಜಾರು ಅನ್ನಿಸ್ತಿತ್ತು. ಏನೇನೋ ಕೆಟ್ಟ ಯೋಚನೆಗಳು ಬರ್ತಿತ್ತು. ಈ ಥರ ಎಲ್ಲ ಆದಾಗ ದೇವಸ್ಥಾನಗಳಿಗೆ ಹೋಗಿ ಬಂದರೆ ಮನಸ್ಸಿಗೆ ಒಂಥರ ಹಗುರ ಅನಿಸುತ್ತೆ. ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೊ ಹಾಗಾಗಿ ತುಂಬ ದಿನಗಳ ನಂತರ ನಾನು ರಾಯರ ಮಠಕ್ಕೆ ಹೋಗಿರೋದು. ತುಂಬ ವರ್ಷಗಳೇ ಆಗಿತ್ತು. ಹೋಗುವಾಗ ಬರುವಾಗ ರೋಡಲ್ಲಿ ಪ್ರತಿದಿನ ನಾವು ಓಡಾಡೋವಂಥ ರೋಡಲ್ಲಿ ನೋಡಿಕೊಂಡೇ ಓಡಾಡ್ತಿದ್ವಿ. ಬಟ್ ಆದರೆ ರಾಯರ ಮಠಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಫೈನಲಿ ಇವತ್ತು ನಾವು ಫ್ಯಾಮಿಲಿ ಸಮೇತ ಹೋಗಿದ್ದಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾಕೋ ಮನಸ್ಸಿಗೆ ಸರಿ ಇರಲಿಲ್ಲ. ಸೊ ಈ ರಿಲೀಫ್ ಅನ್ನಿಸ್ತು. ರಾಯರನ್ನು ದರ್ಶನ ಮಾಡಿ ಬಂದಿದ್ದು ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿ ನನ್ನ ಮಗಳ ಹತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು ಇರೋವಂಥ ಈ ಒಂದು ಮಂತ್ರ ಏನಿದೆ ಇದನ್ನು ಟ್ರೇಸ್ ಮಾಡಿಸ್ತಾ ಇದ್ದೀನಿ. ಮಕ್ಕಳಿಗೆ ಈ ರೀತಿ ಮಾಡಿಸೋದ್ರಿಂದ ಏಕಾಗ್ರತೆ ಹೆಚ್ಚುತ್ತೆ. ಸೊ ನೀವು ಮನೆಯಲ್ಲಿ ಮಕ್ಕಳಿಗೆ ಇದನ್ನು ಪ್ರಾಕ್ಟೀಸ್ ಮಾಡಿಸಿ. ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿ ಸ್ವಲ್ಪ ಈ ಥರ ಭರತನಾಟ್ಯಮ್ ನಡೀತಾ ಇತ್ತು. ತುಂಬ ಚೆನ್ನಾಗಿ ಆಡ್ತಾಯಿದ್ರು ಮಕ್ಕಳು. ಅದನ್ನು ಕೂಡ ನನ್ನ ಮಗಳಿಗೆ ಒಂದು ಸ್ವಲ್ಪ ಹೊತ್ತು ತೋರಿಸ್ಕೊಂಡು ಆನಂತರ ನಾವು ಮನೆ ಕಡೆಗೆ ಬಂದ್ವಿ. ನಾನಂತೂ ರಾಯರನ್ನು ತುಂಬಾ ನಂಬ್ತೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.